ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 6:15 ಈಗ ತಾನೇ ತೋಟಕ್ಕೆ ಬಂದು ಈಗ ತಾನೇ ವ್ಲಾಗ್ನ ಶುರು ಮಾಡಿದ್ದೆ. ಸುಮಾರು ಒಂದು 2-3 ದಿನದಿಂದ ಸುಮಾರು ಒಂದು 3-4 ದಿನದಿಂದ ವೀಡಿಯೋಸ್ ಮಾಡೇ ಇರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಹಬ್ಬದ ಬಿಸಿನಲ್ಲಿ ನಾವು ಕೂಡ ಇದ್ದೋದ್ರಿ. ತೋಟದಲ್ಲಿ ಏನೂ ಕೂಡ ಕೆಲಸ ಇರಲಿಲ್ಲ, ಹಾಗಾಗಿ ಕಂಟೆಂಟು ಕೂಡ ಇರಲಿಲ್ಲ. ಹಾಗಾಗಿ ಒಂದು 3 ದಿನ ರೆಸ್ಟ್ ತಗೊಂಡಿದ್ದೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಇವಾಗ ಸದ್ಯಕ್ಕೆ ಏನಪ್ಪ ಅಂತ ಹೇಳಿದ್ರೆ ಬೇಸನ್ ಎತ್ಕೊಂಡು ತೊಂಡೆಕಾಯಿ ಬಿಡ್ಸಕ್ಕೆ ಹೋಗ್ತಾ ಇದ್ದೀನಿ ಕಣ್ರಿ. ಒಂದು ಮೇಲಿನ ಟಾಕಲ್ಲಿ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಕೆಳಗಿನ ಟಾಕೆಲ್ಲ ಮನೆಯೇ ಕಿತ್ತಾಕಿದ್ದೀವಿ. ಇವತ್ತು ಮೇಲಿನ ಟಾಕಲ್ಲಿ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಓಕೆ, ಆ ಬೇಸನ್ ಬಂದು ನಮ್ಮ ಅಮ್ಮಂದು, ಈ ಸಾಲು ಬಂದು ನಮ್ಮ ಅಮ್ಮಂದು, ಈ ಬೇಸನ್ ಬಂದು ನಂದು, ಇದು ಬಂದು ನನ್ನ ಸಾಲು. ಮಿಷಿ ಮನೆ ಬಾಗಿಲು ಯಾರೋ ತೆಗ್ದಾಕೋರಲ್ಲ, ಯಾರನ್ನು ಕಳ್ರು ಬಂದಿದ್ರಾ? ಇಲ್ಲ, ಸಾರಿ ನಿನ್ನೆ ಸಂಜೆ ನಾನೇ ತೆಗೆದ್ಬಿಟ್ಟು ಹೋಗಿದ್ದು ಗುಬೆ ನನ್ನ ಮಗ, ನನ್ನ ಕೈಗೇನ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಬೆಳಗ್ಗೆ ತೊಂಡೆಕಾಯಿ ಬಿಡಿಸೋಣ. ತೊಂಡೆಕಾಯಿ ಈ ಸರಿ ಎಲ್ಲ ಕಡಿಮೆ, ಆದರೆ ಎಲ್ಲ ತೋಟದಲ್ಲೂ ಕಡಿಮೆ ಇದೆ. ಆದರೆ ರೇಟ್ಗಳು ಮಾತ್ರ ಎಕ್ಲೇ ಇಲ್ಲ. ಏಕಪ್ಪ ಅಂತೇಳಿದ್ರೆ ಹಬ್ಬದ ಡೇಟು. ಸ್ವಾಮಿಯಪ್ಪ ಕಾಪಾಡಪ್ಪ ದೇವರೇ, ಇವತ್ತು ಒಳ್ಳೆ ಬೆಲೆ ಹೋಗಂಗೆ ಮಾಡಪ್ಪ. ನಮ್ಮ ತೊಂಡೆಕಾಯಿ ಕೈ ತುಂಬ ಕಾಸಲ್ಲಿ ಬರಂಗೆ ಮಾಡಪ್ಪ. ಓಕೆ, ಫಸ್ಟ್ನೇದಾಗಿ ಕೈ ಇಕ್ಕಿದ್ದೀನಿ, ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಈ ಕಡೆ ಬೆಳಗ್ಗೆ ಬಂದು ನಮ್ಮಮ್ಮ ಕಾಯಿ ಬಿಡಿಸ್ದಿರ ಬೆಳಗ್ಗೆ ಬಂದು ಕಾಫಿ ಕುಡ್ಕೊಂಡು ಕೂತವ್ರೆ. ಅದರಲ್ಲೂ ಬಿಸ್ಕೆಟ್ ಮರ್ತ್ಬಿಟ್ಟು ಬಂದಿದ್ದೀನಿ ಅಂದ್ಬಿಟ್ಟು ನೋವು ತಿಂತವ್ರೆ. ಅಲ್ಲ ಪ್ರೇಮಕ್ಕ, ಗುಡ್ಸ್ಲಾಗಿ ಇಕ್ಕಿದ್ದೆ ಬಿಸ್ಕೆಟ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡ ಟೀ ಕುಡಿತೀರಲ್ಲ, ಆವಾಗ ಎತ್ಕೊಂಡ ತಿನ್ನಿ ಅಂತೆ. ಸುಮ್ಮನೆ ಯಾಕೆ ದುಃಖ ಪಡ್ತೀಯ? ಬಾ ಬೆಳಗ್ಗೆ ಕೆಲಸ ಮಾಡೋಣ, ಕಾಯಿ ಕೇಳೋಣ ನಡಿ. ಲೇಪೆನ್ಕಿ. ಈಗ ಸಮಯ ಬಂದು 9 ಗಂಟೆ ಆಗಿದೆ. ಇವಾಗ ಬಂದು ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಕಣ್ರಿ. ಏನಂದರೆ ನಾವು ಬಿಡಿಸಿರೋ ಮುಟ್ಟಿಗಳು ಅಲ್ಲಿ ಕಾಣಿಸ್ತಾ ಇದೆ, ಅಷ್ಟು ಬಿಡಿಸಿಕ್ಕಿದ್ದೀವಿ. ಇನ್ನು ಅದರ ಜೊತೆಗೆ ಇನ್ನೂ ಬಿಡಿಸ್ಬೇಕು. ಸುಮಾರು ಒಂದು 12 ಗಂಟೆವರೆಗೂ ಕಾಯಿ ಬಿಡಿಸ್ತೀವಿ. ಇವಾಗ ಟೀ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಕೊಡು ಬೇಗ. ಓಕೆ ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಇನ್ನು ಕೈಗಳು ತೊಳೆಯೋದೆ ಅರ್ಧ ಗಂಟೆ ಆಗ್ತೈತೆ. ನಮ್ಮ ಕೈಗಳು ನೋಡ್ರಿ ಯಾವ ರೀತಿಯಾಗಿದೆ. ತೊಂಡೆಕಾಯಿ ಬಿಡಿಸಿ ಈ ಥರ ಆಗ್ತೈತೆ. ಇದು ಯಾವುದೇ ರೀತಿಯಾಗಿ ರೋಗ ಏನೂ ಇಲ್ಲ. ತೊಂಡೆಕಾಯಿ ಕಿತ್ತರೆ ಇದೇ ರೀತಿಯಾಗಿ ಆಗೋದು. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡೋಣ. ಅವಾಗೆ ಟಾರ್ಪಲೆಲ್ಲ ಒಣಗಾಕಿದ್ದೀನಿ. ಇವಾಗ ಟಾರ್ಪಲ್ಲಿ ಊಟ ಮಾಡಿಬಿಟ್ಟು ಟಾರ್ಪಲ್ ಎತ್ಕೊಂಡು ಹೋಗಬೇಕು. ಯಾಕಂದರೆ ಎಲ್ಲ ತ್ಯಾಮ ಆಗೋಗಿತ್ತು, ಹಾಗಾಗಿ ಹಾರಕ್ಕೆ ಸ್ವಲ್ಪ ಬಿಟ್ಟಿದ್ದೆ. ಓಕೆ ಬನ್ನಿ ಊಟ ಮಾಡೋಣ. ಓಕೆ, ಈಗ ಬಂದು ಕುಡಿಯೋಕ್ಕೆ ನೀರು ಹಿಡ್ಕೊಳ್ಳೋಣ. ಈ ಕಡೆ ನಮ್ಮಮ್ಮ ತಟ್ಟೆ ಎಲ್ಲ ತೊಳ್ಕೊಂಡು ಬರ್ತಾ ಇದ್ದಾರೆ. ನಾನು ನೀರು ಹಿಡ್ಕೊತಾ ಇದ್ದೀನಿ ಕಣ್ರಿ. ನಾವು ಫಿಲ್ಟರ್ ನೀರು ಕುಡಿಯೋಲ್ಲ, ನಾವು ಕುಡಿಯೋದು ಬೋರ್ ನೀರು. ನಮ್ಮದೇ ಬೋರ್ವೆಲ್ ನೀರು. ಇದೇ ನಮಗೆ ಒಂಥರ ಬೆಸ್ಟು ಕಣ್ರಿ. ಹಿಂದಿನ ಕಾಲದವರು ಈ ಬೋರ್ವೆಲ್ ನೀರು, ಬಾವಿ ನೀರು, ಹೊಳೆ ನೀರು ಈ ಥರ ಕುಡಿದು 80 ವರ್ಷ, 90 ವರ್ಷ, 100 ವರ್ಷ, 110 ವರ್ಷ ಬದುಕೋರು. ಇವಾಗೆಲ್ಲ ನಾವು ಬಿಸ್ಲರಿ ಫಿಲ್ಟ್ರ್ ನೀರು ಕುಡಿದು ಬೇಗ ಡಮ್ ಅಂತ ಆಡ್ತೀವಿ ಜನಗಳು ಅಲ್ವೇ. ಅದಕ್ಕೆ ಕಣ್ರಿ, ಓಲ್ಡ್ ಇಸ್ ಗೋಲ್ಡ್ ಅಂತ ನಾವು ಬೋರ್ವೆಲ್ ನೀರೇ ಕುಡಿಯೋದು ಇವತ್ತಿಗೂ ಕೂಡ. ಈ ಕಡೆ ಚಾಪೆ ಕೂಡ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಯಾವುದೋ ಒಂದಷ್ಟು ಅಗಲ ಟಾರ್ಪಲ್ ಹಾರ್ಕೊಂಡು ಇದೇ ಚಾಪೆ ಮಾಡ್ಕೊಂಬಿಟ್ಟಾರೆ ನಮ್ಮಮ್ಮ. ಏನು ಪ್ರೇಮಕ್ಕ, ಏನು ಕಂಜೂಸಮ್ಮ ನೀನು? ಒಂದು ಚಾಪೆ ತಗೊಂಡು ಬರೋದು ಬಿಟ್ಬಿಟ್ಟು ಇರೋ ಒಂದು ಟಾರ್ಪಲ್ಲಲ್ಲೇ ಕತೆ ಹಾಕ್ತೀಯ ನೋಡು. ಬಲೆ ಬುದ್ದಮ್ಮ ನಿಂಕವು. ಬೇಗ ಟಿಫಿನ್ ತೆಗ್ದಾಕು. ಏನೋ ಏನು ಪಾಪ ಇದ್ರಾಗ? ಬೇಗ ಹಾಕು, ಹೊಟ್ಟೆ ಹಚ್ತದ್ದಿ ನೀನು. ಆಮೇಲೆ ಆ ಬೇಸ್ಕೆಟು ಈ ಬೇಸ್ಕೆಟ್ ಅಂದ್ಕೊಂಡಿದ್ಯಾ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂತ ಹೇಳಿದ್ರೆ ಬಿಸಿ ಇಡ್ಲಿ ಹೊಗೆ ಬರ್ತೈತೆ. ಇವಾಗ ತಾನೇ ಮಾಡಕ್ಕೆ ಕಳಿಸಿರೋದು.
ಎಲ್ಲ 2 ಇಡ್ಲಿ ಹಾಕು ಫಸ್ಟು, ಹೊಟ್ಟೆ ಹಸ್ತದೆ. ಬೇಕು ತಿನ್ನೋಣ. ನೀನು ಮಾಡ್ತೀಯಲ್ಲ ಒಳ್ಳೆ ಕಲ್ಲಿದ್ಲಿದ್ದಂಗೆ ಇರ್ತದೆ. ಸಾಕ್ಬಿಡು ನೋಡು ಹೆಂಗೈತೆ ಸಾಫ್ಟಾಗಿ. ಮಲ್ಗ್ಯವ ಇದ್ದಂಗೆ. ಸ್ವಲ್ಪ ಹಾಕು, ಆಮೇಲೆ ಹಾಕಂತೀನಿ. ಇವತ್ತು ಇಡ್ಲಿ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಮಟನ್ ಸಾರು ಕಣ್ರಿ. ನಲ್ಲಿ ಮುಳೆ ಅಂತದ್ದು ಹಾಕೋ, ಕೊಬ್ಬು ಹಾಕ್ಬೇಡ ನಂಗೆ. ಕೊಬ್ಬೇಕಾರೆ ನೀನೇ ತಿನ್ಕ್ಯ. ಹಾಂ ಸಾಕ್ಬಿಡು. ಬನ್ನಿ ಫ್ರೆಂಡ್ಸ್, ಇವತ್ತು ಮಟನ್ ಸಾರು ಮತ್ತು ಇಡ್ಲಿ. ಯಾಕೆ ತೋಟಕ್ಕೆ ಎತ್ಕೊಂಬಂದರೆ ಈ ಥರ ಒಂದು ಪೀಸ್ ಎತ್ತಿ ಆಚೆ ಕಡೆ ಹಾಕಬೇಕು, ಯಾಕಂದರೆ ದೇವುಗಳು ಪಿಚಾಚಿಗಳು ಬಂದ್ಬಿಡ್ತೈತೆ ಅಂತ ಒಂದು ನಂಬಿಕೆ. ಬನ್ನಿ ಫ್ರೆಂಡ್ಸ್, ಮಟನ್ ಸಾಂಬಾರು ಜೊತೆಗೆ ಇಡ್ಲಿ ಚೆನ್ನಾಗಿರುತ್ತೆ. ಇದು ಬಂದು ನೋಡೋಣ. ಊಟ ಎಲ್ಲ ತಿನ್ಬಿಟ್ಟು ನೆಕ್ಸ್ಟು ಟಾರ್ಪಲ್ನ ಸುತ್ತಿ ಎತ್ತು ಮಾಡಿಕೊಂಡು ಇವಾಗ ಮತ್ತು ಕಾಯಿ ಬಿಡ್ಸೋಕೆ ಹೋಗ್ತಾಯಿದ್ದೀನಿ. ಮತ್ತು ತೊಂಡೆಕಾಯಿನೂ ಕೂಡ ಹಾರಾಕಬೇಕು. ಯಾಕಂತ ಹೇಳಿದ್ರೆ ಬೆಳಗ್ಗೆ ಮುನ್ಸಿಪಲ್ದಲ್ಲಿ ಕಿತ್ತಿರೋದು ಸ್ವಲ್ಪ ತ್ಯಾಮ ಇರುತ್ತಲ್ವ, ಹಾಗಾಗಿ ಈ ಟಾರ್ಪಲ್ ಮೇಲೆ ಸ್ವಲ್ಪ ಹೊತ್ತು ಒಣಗಾಕಬೇಕು ಕಣ್ರಿ. ಬನ್ನಿ ಸ್ವಲ್ಪ ಕಾಯಿನ ಹಾರಾಕೋಣ. ಟಾರ್ಪಲ್ ಎತ್ಕೊಂಬಂದು ಕಾಯಿನೆಲ್ಲ ಆಲ್ಮೋಸ್ಟು ಹಾರಾಕಿದ್ದೀನಿ. ಮುನ್ಸಿತ್ಯಾಮ ಇದೆ, ನಾವು ಇನ್ನೂ ಸ್ವಲ್ಪ ಕಾಯಿ ಬಿಡಿಸ್ಬೇಕು. ಅದು ಬಿಡಿಸೋತಕ್ಕನೆ ಇದೆಲ್ಲ ಮುನ್ಸಿತ್ಯಾಮ ಎಲ್ಲ ನೀಟಾಗಿ ಡ್ರೈ ಆಗ್ತೈತೆ. ಕಾಯಿ ನೋಡೋಕ್ಕೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಬನ್ನಿ ಇನ್ನೊಂದು ಬೇಷನ್ ಕಾಯಿ ಕೀಳಬೇಕು. ಅದು ಬಿಡಿಸ್ಕೊಂಬಂದರೆ ಕರೆಕ್ಟಾಗಿ ಒಂದು 2 ಮೂಟೆ ಕಾಯಿ ಸಿಗುತ್ತೆ. ಬನ್ನಿ ಹೋಗಿ ಬಿಡಿಸೋಣ. ಯಾರೋ ಪುಣ್ಯಾತ್ಮ ಒಬ್ಬ ಕೇಳಿದ್ದ, ಅಣ್ಣ ನಿಜವಾಗ್ಲೂ ನೀವು ಬಾಯಿ ಮಾತಲ್ಲಿ ಹೇಳ್ತೀರಾ ನಾಯಿಗಳಿಗೆಗೋಸ್ಕರನೇ ಊಟ ಮಧ್ಯಾಹ್ನ ಹೊತ್ತು ಎತ್ಕೊಬಂದು ಹಾಕ್ತೀರಾ ಅಂತ ಪುಣ್ಯಾತ್ಮ ಕೇಳಿದ್ದ. ನೋಡಿ ಕಣ್ಣಾರೆ ನೀವೇ ನೋಡ್ರಿ. ಇವಾಗ ನಮ್ಮಮ್ಮ ನಾಯಿಗೆ ಊಟ ಹಾಕ್ತಾಯಿದ್ದಾರೆ. ಇಡ್ಲಿ ಎಲ್ಲ ಮಿಗ್ಲಿತ್ತು, ಆ ಇಡ್ಲಿಗೆ ಮಟನ್ ಸಾರು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾರೆ. ನೋಡಿದ್ರಾ, ಮನೆಯಿಂದ ಅದೇ ಕೆಲಸಕ್ಕೆ ಮಧ್ಯಾಹ್ನ ಹೊತ್ತು ಅವ್ರಿಗೋಸ್ಕರನೇ ಎತ್ಕೊಬರ್ತೀವಿ ಕಣ್ರಿ. ಅವಳಿಗೆ ಅವಳಿಗೂ ಇವ್ರಿಗೂ ಇಬ್ಬರಿಗೂ ಡಿವೈಡ್ ಮಾಡಿ ಹಾಕ್ತೀವಿ. ಏನಂದರೆ ಮೊದಲು ಇವನೊಬ್ಬನೇ ಇದ್ದಿದ್ದು, ಇವಾಗ ಅವಳು ಜೊತೆಗೆ ಬಂದು ಸೇರ್ಕೊಂಡಿದ್ದಾಳೆ. ಇವಾಗ ಅವಳನ್ನೂ ಕೂಡ ಸಾಕ್ತಾ ಇದ್ದೀವಿ. ಅಲ್ಲೇನೆ ಕರೆಯೋಳೆ, ಬ್ಲ್ಯಾಕ್ ಆಫರಿಕಾ, ಈ ನನ್ನ ಮಕ್ಳಿಗೆ ಮಾಡೋ ಕೆಲಸ ಇಲ್ಲ. ಪ್ಯಾರಾಶೂಟು ಲೇ ಕಿತ್ಲಾಡ್ಕೊಂತೀರ ತಿನ್ರ. ಅಯ್ಯ ನನ್ನ ಮಕ್ಕಳ. ಬೆಳಗ್ಗೆ ಕಾಯೆಲ್ಲ ಬಿಡಿಸಿ ಅದನ್ನು ಟಾರ್ಪಲ್ ಮೇಲೆ ಹಾಕಿ ಅದಾದಮೇಲೆ ಮೂಟೆ ಮಾಡೋವಾಗ ಆಲ್ಮೋಸ್ಟು ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ಯಾಕೋ ಗೊತ್ತಿಲ್ಲ, ಈ ನಡುವೆ ಮರೆತು ಹೋಗ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ದಿನಕ್ಕೂ ಒಂಥರ ಮೆಮೊರಿ ಪವರ್ ಸ್ವಲ್ಪ ಲಾಸ್ ಆಗ್ತಾಯಿದೆ ಕಣ್ರಿ. ಏನು ಮಾಡಬೇಕೋ ನನಗಂತೂ ಗೊತ್ತಿಲ್ಲ. ಇವಾಗ ಮತ್ತೆ ನಾವು ಕಪ್ಪ ಬಂದಿದ್ದೀವಿ ಅಂದರೆ ಮತ್ತೆ ಇವಾಗ ಸ್ವಲ್ಪ ತೊಂಡೆಕಾಯಿ ಬಿಡಿಸಿ ಮಾಡ್ಕೊಂಡ್ರೆ ಬೆಳಗ್ಗೆ ನಮ್ಗೆ ಈಸಿ ಆಗುತ್ತೆ ಅಲ್ವಾ. ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಇವತ್ತು ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿ ಬಂದಿದ್ದೀವಿ. ಸುಮಾರು 4:45 ಆಗೋಗಿದೆ. ಕತ್ಲಾಗೋವರೆಗೂ ಸ್ವಲ್ಪ ಕಾಯಿ ಬಿಡಿಸಿ ಮಾಡ್ಕೊಂಬಿಟ್ರೆ ಬೆಳಗ್ಗೆಗೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಸಖತ್ ಟೈಮ್ ವೇಸ್ಟ್ ಆಗಿದೆ. ಬನ್ನಿ ಹೋಗಿ ಕೆಲಸ ಶುರು ಮಾಡೋಣ. ಬಂದು ಆಲ್ಮೋಸ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಇವಾಗ ಇಲ್ಲಿವರೆಗೂ ಬಿಡಿಸ್ಕೊಂಬಂದಿದ್ದೀವಿ ಕಣ್ರಿ. ಇನ್ನು ಬೆಳಗ್ಗೆ ಇನ್ನು ಇಷ್ಟಿದೆ, ಇದು ಬೆಳಗ್ಗೆಗೆ ಬಂದು ಮುಗಿಸ್ತೀವಿ. ಇವಾಗ ಇಲ್ಲಿವರೆಗೂ ಕಿತ್ಕೊಂಡು ಬಂದಿದ್ದೀವಿ ತೊಂಡೆಕಾಯಿಗಳನ್ನ. ಯಾಕೋ ನುಲಿತೀಯಾ? ಯಾಕೆ ನುಲಿತಾ ಇದೆಯಾ ಯಜಮಿ? ಆ ಕಡೆ ಬೇಷನ್ ಬಂದು ನಮ್ಮಮ್ಮಂದು, ಈ ಬೇಷನ್ ಬಂದು ನಂದು. ಆ ಕಡೆ ನಮ್ಮಮ್ಮನ ಸಾಲು ನಮ್ಮಮ್ಮ ಕಿತ್ಕೊಂಡು ಹೋಗ್ತಾಯಿದ್ದಾರೆ, ಈ ಕಡೆ ನನ್ನ ಸಾಲು ನಾನು ಕಿತ್ಕೊಂಡು ಹೋಗ್ತಾಯಿದ್ದೀನಿ ಕಣ್ರಿ. ಈ ಥರ ನಡೀತಾ ಇದೆ ಇವಾಗ ನಮ್ಮ ಕೆಲಸಗಳು. ಏನಜ್ಜಿ? ಓಯ್, ಏನಕ್ಕೆ ಬಂದಿದ್ದ? ಅವಳೆಲ್ಲದ ನಿನ್ನ ಫ್ರೆಂಡ? ಕರೆಯೋಳ. ಯಾಕೋ ಹಂಗಿಚ್ಕೊತ ಇದೆಯಾ? ಲೈ ಗುಬ್ಬೆ ನನ್ನ ಮಗನೇ. ಆ ನಾಯಿ ಜೊತೆ ಈ ನಾಯಿ ಜೊತೆ ಸೇರೋದು, ಏನುಗಳು ಎಸ್ಕೊಂಡು ಬಂದ್ಬಿಡೋದು, ಇವಾಗ ಕಸ್ಲಾಡೋದು. ಈ ವರ್ಷ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಬಿಟ್ಟಿರೋದು ನಾನು ವೀಡಿಯೋನೇ ಮಾಡಿಲ್ಲ ಕಣ್ರಿ, ನಿಮ್ಗೆ ತೋರಿಸೇ ಇಲ್ಲ. ಈ ಸರಿನೂ ಅಷ್ಟೇ ಫಸಲು ತುಂಬ ಚೆನ್ನಾಗಿ ಬಿಟ್ಟಿದೆ. ಹಲ್ಕೊಯ್ ನಡುವೆ ಈ ಕಡೆ ರಂಬಿಗಳೆಲ್ಲ ಮುರಿದಾಗಿದೆ, ಯಾಕಂದರೆ ಲಂತೆತ್ತಬೇಕಾಗಿತ್ತು. ಆ ಕಾರಣದಿಂದ ಎಲ್ಲ ಮುರಿದಾಗಿದೆ. ಆದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಿಟ್ಟಿದೆ. ಸುಮಾರು ಒಂದು 10 ವರ್ಷಗಳಿಂದ ಈ ನುಗ್ಗೆಕಾಯಿ ನಾವು ತಿಂತಾ ಇರೋದು. ಈ ಒಂದು ಗಿಡ ಒಂದು 50 ರೂಪಾಯಿ ಕೊಟ್ಟು ತಗೊಂಬಂದಿದೆ. ಅದು 50 ರೂಪಾಯಿ ಒಂದೇ ವರ್ಷದಲ್ಲಿ ನಮ್ಗೆ ರಿಟರ್ನು ಅದು 10ರಷ್ಟು 100ರಷ್ಟು ದುಡ್ದು ಬಿಟ್ಟಿದೆ ಈ ನುಗ್ಗೆ ಮರ ಅಂತಲೇ ಹೇಳ್ಬೋದು. ನಾವು ತಿಂದಷ್ಟು ತಿಂದು ದಾನ ಮಾಡಿದಷ್ಟು ಮಾಡಿ ಬೇರೊಬ್ಬರಿಗೆಲ್ಲ ಮಾರ್ಕೊತೀವಿ ಕಣ್ರಿ. ಈ ಒಂದು ನುಗ್ಗೆಕಾಯಿ ಇರೋದೇ ಒಂದು ಮರ. ಓಕೆ, ಸಂಜೆ ಆಗ್ತಾ ಬಂತು, ಕತ್ಲಾಗ್ತಾ ಬಂತು. ಹಕ್ಕಿ ಪಕ್ಷಿಗಳ ಒಂದು ಚಿಲಿಪಿಲಿನೂ ಇಲ್ಲ, ಎಲ್ಲ ಮನೆ ಕಡೆ ಹೊಲ್ಟೋಗಿದ್ದಾವೆ. ಕತ್ಲಾಗ್ತಾ ಬಂತು, ಸೂರ್ಯ ಕೂಡ ಕಾಣಿಸ್ತಾ ಇಲ್ಲ ಕಣ್ರಿ.
ಇಲ್ಲಿವರೆಗೂ ತೋಟದಲ್ಲಿ ಕೆಲಸ ಮಾಡಿದ್ದಾಯಿತು. ಇಷ್ಟು ದಿನ ಸುಮಾರು ಒಂದು 3-4 ದಿನ ಆಲ್ಮೋಸ್ಟ್ ನಾನು ವಿಡಿಯೋಸೇ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಹಬ್ಬ ಮನೇಲಿದ್ದೋದ್ರಿ, ಈ ಕಡೆ ತೋಟದಲ್ಲಿ ಕೆಲಸ ಇದ್ದರೂ ಕೂಡ ಕೆಲಸ ಮಾಡೋಕ್ಕಾಗಲಿಲ್ಲ. ಯಾವ ಕೆಲಸ ಯಾವಾಗೂ ಇದ್ದೇ ಇರುತ್ತೆ. ಹಬ್ಬ ಮಾಡ್ಕೊಂಡು ಮನೇಲಿರೋಣ, ಯುಗಾದಿ, ಒಬ್ಬಟ್ಟು ಹಬ್ಬ ಮತ್ತು ಮಾರನೇ ದಿನ ಹೊಸ್ದಡ್ಗು, ಮೂಳೆ ಹಬ್ಬ ಇವೆಲ್ಲ ಮುಗಿಸ್ಕೊಂಡು ಇವತ್ತಿಂದ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕಣ್ರಿ. ಅಂದರೆ ವಿಡಿಯೋ ಮಾಡ್ತಾಯಿದ್ರೆ ನಮಗೂ ಒಂಥರ ಖುಷಿ ಇರುತ್ತೆ. ಡೈಲಿ ಅಪ್ಲೋಡ್ ಮಾಡ್ತಾ ನಮ್ಗದೊಂಥರ ಡೈಲಿ ಒಂದು ದಿನನಿತ್ಯದ ಒಂದು ಕಾಫಿ, ತಿಂಡಿ, ಊಟ ಒಬ್ಬ ಮನುಷ್ಯನಿಗೆ ಯಾವ ರೀತಿಯಾಗಿ ಮುಖ್ಯನೋ ಅದೇ ರೀತಿಯಾಗಿ ಈ ಯೂಟ್ಯೂಬ್ ಅನ್ನೋದು ಕೂಡ ಯೂಟ್ಯೂಬರ್ಸ್ಗೆ ಇದು ಕೂಡ ಮುಖ್ಯ ಆಗಿರುತ್ತೆ. ಒಂದು ಸರಿ ಇದಕ್ಕೆ ಕರೆಕ್ಟಾಗಿ ಅಡಿಟ್ ಆದರೆ ಸಾಕು, ಬಿಟ್ಟು ಬಿಡ್ದಿರೋ ನಮ್ಮ ಬೆನ್ನು ಕಾಯ್ತಾ ಇರುತ್ತೆ. ಅದು ಕಾಡ್ತಾ ಇರುತ್ತೆ ನಮಗೆ. ಆಲ್ಮೋಸ್ಟು ವ್ಯೂಸ್ ಬರಲಿ ಬರ್ದಿರ ಇರಲಿ, ಸಬ್ಸ್ಕ್ರೈಬರ್ಸ್ ಬರಲಿ ಬರ್ದಿರ ಇರಲಿ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಓನ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಕಂಟೆಂಟು, ವೀಡಿಯೋ ಇಷ್ಟೇ ಮುಖ್ಯ ಆಗಿರುತ್ತೆ. ಡೈಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಇವರು ಸಿಕ್ಕಿದಾಗ ಯೂಟ್ಯೂಬರ್ ಆಗಿದೆಯಾ, ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತೀಯಾ ಅಂತ ಹೇಳಬೇಕು ಜನಗಳು. ಅದೊಂದು ನಮಗೆ ಯೂಟ್ಯೂಬರ್ಸ್ಗೆ ಅದೊಂದು ಇಷ್ಟ ಆಗ್ಬಿಡ್ತೈತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನು, ಒಬ್ಬ ರೈತನ ದಿನಚರಿ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಇದೇ ರೀತಿಯಾಗಿ ಡೈಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ವಿಡಿಯೋನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ಲ ಇವತ್ತಿನ ಒಂದು ಕತೆ ಬಂದಿಷ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ನಮ್ಮ ಮೇಲೆ ಒಂದೇ ಒಂಚೂರು ನಿಮಗೆ ಕನಿಕರ ಇದ್ದರೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಆಲ್ ಅಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕಾಲ ಸಿಗ್ತೀನಿ.